ಏನೇ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಈ ಹೆಸ್ಕಾಂ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂತ ಒಂದು ಏನ ಹುನ್ನಾರ ನಡೆಸಾರೋ ಆ ಕಾರಣಕ್ಕಾಗಿ ಇವತ್ತ ನೋಡ್ಬೇಕು ನಾವು ಕಿನಾಲವನ್ನ ಖಾಸಗೀಕರಣ ಮಾಡಿ ಇವತ್ತ ಈ ಕಿನಾಲಗಳ ಜನರಿಗೆ ನೀರು ಕೊಡುವಂತ ವ್ಯವಸ್ಥೆ ಮಾಡಲಿ ಸರ್ಕಾರ. ಅಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗಳನ್ನ ಇವತ್ತಿನ ದಿವಸ ಏನ್ ಮಾಡಿರಂದ್ರೆ ದನದ ದವಾಖಾನೆ, ಪಂಚಾಯತ್ ಕಸ ಹೊಡ್ಯಾಕ, JPMC ಕಸ ಹೊಡ್ಯಾಕ ಇಂಥ ಖರ್ಚಿಕಾರ ಇವತ್ತಿನ ದಿವಸ ರೈತರನ್ನು ಸುಲಿಗೆ ಮಾಡ್ತಕ್ಕಂತ ಕಾಂಗ್ರೆಸ್ ಸರ್ಕಾರ, BJP ಸರ್ಕಾರ, JDS ಮೂರು ಸರ್ಕಾರ ಮಾಡಿದ್ರು. ಇವತ್ತಿನ ದಿವಸ ಇನ್ನ ಇದನ್ನೊಂದು ಮಾರಾಕತ್ತಾರ. ಇದನ್ನ ಮಾರಾಕತ್ತಾರ ಅಂದ್ರೆ ವಿದ್ಯುತ್ ಯಾಕೆ ಮಾರಾಕ್ತಾರ ಅಂದ್ರ ಇವ್ರು ವಿದ್ಯುತ್ ಮಂತ್ರಿ ಯಾಕೆ ವಿದ್ಯುತ್ ಮಾರಾಕತ್ತಾರ? ಈ ನೀರಾವರಿ ಮಂತ್ರಿನ ಮಾಡ್ಯಾರ. ನೀರಾವರಿ ಯಾವುದು ಕೆಲಸ ಇಲ್ಲ. ನೋಡ್ದವ್ರಕ್ಕೆ ಹಾಳು ಬಿದ್ದಾವ ಎಲ್ಲ ಕೆನಾಲ್ಗಳ ಎಲ್ಲ. ಒಂದು ಕೆನಾಲ್ಗಳ ರಿಪೇರಿ ಇಲ್ಲ, ಪೋಲ್ಗಳ ರಿಪೇರಿ ಇಲ್ಲ. ಈಗ ಇದೇ ದೃಷ್ಟಿಯಿಂದ ಇವತ್ತು ದಿವಸ ಹೆಸ್ಕಾಂ ಇಲಾಖೆಯಲ್ಲಿ ಕೆಲಸ ಮಾಡುತ್ತಂತ ನಮ್ಮ ಅಂತಮ್ಮರು ಹಾಗೂ ರೈತರು ಎಲ್ಲರೂ ಕೂಡಿಕೊಂಡ ನಮ್ಮ ರೈತ ಸಂಘಟನೆಯ ಚುನಪ್ಪ ಪೂಜಾರಿ ಹಾಗೂ ಶಶಿಕಾಂತ ಗುರುಜಿ ಅವರ ನೇತೃತ್ವ ಹಾಗೂ ನಮ್ಮ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ಕುಮಾರ್ ಮಾರ್ತಿ ಹಾಗೂ ಯರಣ್ಣ ಸಸಾಲಟ್ಟಿ, ಪಾಂಡವ ಬೀರನಗಟ್ಟಿ, ಸಿರಸಲಂಗಡಿ ಇನ್ನಿತರ ಅವರಿವರನ್ನದೇ ಎಲ್ಲರೂ ಕೂಡಿ ಇವತ್ತಿನ ತಾತ್ಕಾಲಿಕವಾಗಿ ಏನು ಸರ್ಕಾರ, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಇವತ್ತು ತಹಸೀಲ್ದಾರ್ ಮುಖಾಂತರ ಹಾಗೂ ನಮ್ಮ ಭಾಗದ ಶಾಸಕರಿಗೆ ಕೂಡ ಇವತ್ತು ಮನವಿ ಕೊಡುವಂತ ವ್ಯವಸ್ಥೆ ಮಾಡುತ್ತು. ಯಾಕಂದ್ರೆ ಇವತ್ತು ತಾತ್ಕಾಲಿಕವಾಗಿ ಇವತ್ತು ಜನ ಕೂಡಿದು ಅಷ್ಟೇ. ಇನ್ನು ಮುಂದ ಏನಾರ ಖಾಸಗೀಕರಣಕ್ಕೆ ತಾವು ಏನಾರ ಹೋಗೋದಾದ್ರ ಏನ್ ಇಲ್ಲಿ ಈಗೇನು ಮಂತ್ರಿಗಳಿರಲ್ಲ, ವಿದ್ಯುತ್ ಮಂತ್ರಿ, ನೀರಾವರಿ ಮಂತ್ರಿ ಅವ್ರನ್ನೆಲ್ಲ ತಳಗ್ ಬಂದು ಇಲ್ಲಿ ಕುಣಿಸ್ಬೇಕಾಗತ್ತೆ. ಇದನ್ನೆಲ್ಲ ಖಾಸಗೀಕರಣ ಮಾಡಿದಾರ. ಇವತ್ತು ಮುಖ್ಯಮಂತ್ರಿ ಅದನ್ನ ಆ ಸೀಟ್ಗೆ ಅವ್ರನ್ನೇ ಕಸಲ ಪೇಮೆಂಟ್ ಕೊಡತ್ತೀರಿ. ಈಗ ಅದನ್ನೆಲ್ಲ ರಾಜೀನಾಮೆ ಕೊಡ್ಸ್ರ ಅವ್ರನ್ನೆಲ್ಲ ಪಾಪ ಸುಳ್ಳ ಎಲೆಕ್ಷನ್ ಮಾಡ್ಕೋತಾರೆ, ಜನರ ದುಡ್ಡು ಎಲ್ಲ ಹಾಳು ಮಾಡತ್ತಾರೆ. ಇದನ್ನೆಲ್ಲ ಬಿಟ್ಟು ಕ್ಯಾರ ಈ ಏನಾರು ಈ ವಿದ್ಯುತ್ ಖಾಸಗೀಕರಣ ಮಾಡಾಕತ್ರ ಇವತ್ತು ನಮ್ಮಲ್ಲಿ ರೈತ ಸಂಘಟನೆ ಅಲ್ಲ, ಈ ವ್ಯಾಪಾರಸ್ಥರು ಬೀದಿಗೆ ಬೀಳುವಂತ ವ್ಯವಸ್ಥೆ ಆಗತ್ತೆ, ರೈತರು ಬೀದಿಗೆ ಬೀಳುವಂತ ವ್ಯವಸ್ಥೆ ಐತಿ. ಈ ಸ್ಮಾರ್ಟ್ ಮೀಟರ್ ಅಂತ ಮಾಡ್ಯಾರ. ಈ ಲಭಂಗ ಸ್ಮಾರ್ಟ್ ಮೀಟರ್ ಅಂದ್ರೆ ಹೆಂಗಂದ್ರೆ ಇವತ್ತು ಮೊಬೈಲ್ ಕರೆನ್ಸಿ ಹೆಂಗಾಗ್ತು ಹಂಗ ಕರೆನ್ಸಿ ಹಾಕಿರತ್ತ ಮನ್ಯಾಗ ಲೈಟ್ ಹತ್ತೈತೆ, ತೋಟದಾಗ ಲೈಟ್ ಹತ್ತೈತೆ, ಮೋಟ್ರಕ್ ಲೈಟ್ ಹತ್ತೈತೆ ಅಂತ ಅದನ್ನ ವಿರೋಧ ಮಾಡೋ ಸಲುವಾಗಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತ ಈ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೆ. ತಾವು ಕೂಡ ಮೂಡಲಗಿ ತಾಲೂಕಿನ ಎಲ್ಲಾ ಸಮಾಜ ಬಾಂಧವರು ಇದ್ರಾಗ ಭಾಗವಹಿಸ್ಬೇಕು. ಯಾಕಂದ್ರೆ ನಾಳೆ ನಿಮಗೂ ಕೂಡ ಇದು ಪರಿಸ್ಥಿತಿ ಗಂಭೀರ ಆಗ್ತೈತಿ. ಆ ಕಾರಣಕ್ಕಾಗಿ ಇನ್ನು ಮುಂದೆ ನಮ್ಮ ಸಂಘಕ್ಕೆ, ರೈತ ಹೋರಾಟಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ DK ಶಿವಕುಮಾರ್ ಅವರಿಗೆ, ರೈತ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಚುನಾಪನ ಪೂಜಾರಿ ಮತ್ತು ಗೌರವ ಅಧ್ಯಕ್ಷರಾದಂತಹ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ವಿದ್ಯುತ್ ಖಾಸಗೀಕರಣ ಆಗಬಾರ್ದು. ಈ ವಿದ್ಯುತ್ ಖಾಸಗೀಕರಣ ಆಗೋದ್ರಿಂದ ರೈತರಿಗೆ ಮತ್ತು ಬಡವರಿಗೆ, ದುಡಿಯುವಂತಹ ವರ್ಗದವರಿಗೆ ಎಲ್ಲರಿಗೂ ಕೂಡ ಇದೊಂದು ದೊಡ್ಡ ಇವತ್ತು ಏನಾಗಪ್ಪ ಅಂತಂದ್ರೆ ರೈತರ ವಿರೋಧಿ ನೀತಿಗಳನ್ನ ಕಾನೂನನ್ನು ಜಾರಿ ಮಾಡಿ ಇವತ್ತ ರೈತರಿಗೆ ಒಂದು ಕಿಚ್ಚ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ. ರೈತರ ಮರಣ ಶಾಸನ ಬರಿತಾ ಇದ್ದಾರೆ. ರೈತರ ಗೋರಿ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ ಈ ಕಿಡಿಗೇಡಿ ರಾಜಕಾರಣಿಗಳು. ಇವತ್ತೇನಾಗಿದಪ್ಪ ಅಂತಂದ್ರೆ 224 ಶಾಸಕರು, 28 ಮಂದಿ ಸಂಸದರು, 75 ಮಂದಿ ರಾಜ್ಯಸಭಾ ಸದಸ್ಯರು, 75 ಮಂದಿ MLCಗಳು, 12 ಮಂದಿ ರಾಜ್ಯಸಭಾ ಸದಸ್ಯರು ಕರ್ನಾಟಕ ರಾಜ್ಯದವರು ಆಯ್ಕೆ ಆದವರು. ಯಾರು ಮಂದಿ ಹೆಚ್ಚು ಕೂಡ ಇವತ್ತ ರೈತರ ವಿರೋಧಿ ಐತಪ್ಪ ಇದು ವಿದ್ಯುತ್ ಖಾಸಗೀಕರಣ ಅಂತ ತಿಳಿದ ಇವತ್ತ ಯಾರು ಹೋರಾಟಕ್ಕೆ ಧ್ವನಿ ಎತ್ತಾ ಇಲ್ಲ. ನಾಚಿಕೆ ಆಗ್ಬೇಕು. ರೈತರ ಮತ ಪಡೆದು ರೈತರ ಓಟ್ ಹಾಕಿಸ್ಕೊಂಡು ಎಲ್ಲಾ ಕ್ಷೇತ್ರದಲ್ಲಿ 75 ಭಾಗ ರೈತರ ಮತಗಳಿದ್ದಾಗ ರೈತರ ಹಿತಕ್ಕಾಗಿ ತಾವು ಬರಬೇಕು. ಇವತ್ತು ರಾಜ್ಯದಲ್ಲಿ ಮೂಲೆಗಳಲ್ಲಿ ಇವತ್ತು ಕಿಚ್ಚನ ಹತ್ತೈತಿ. ಯಾಕಂತಂದ್ರೆ ವಿದ್ಯುತ್ ಖಾಸಗೀಕರಣ ಆಗೋದ್ರಿಂದ ಪ್ರತಿಯೊಂದು ಸ್ಮಾರ್ಟ್ ಮೀಟರ್ ಕುಡಿಸಿ ರೈತರಿಗೆ ಇವತ್ತು ಕರೆನ್ಸಿ ಮುಖಾಂತರ ಕರೆನ್ಸಿ ಹಾಕುವ ಮುಖಾಂತರ ಮೊಬೈಲ್ ಕರೆನ್ಸಿ ಆಗ್ತದೆ. ಅದ್ರ ಮುಖಾಂತರ ಇವತ್ತು ಕರೆನ್ಸಿ ಇದ್ರೆ ನಮಗೆ ಕರೆನ್ಸಿ ಇಲ್ಲ ಅಂದ್ರೆ ಕಟ್ಟ. ಈ ರೀತಿಯಾಗಿ ಇರುವುದರಿಂದ ರೈತರಿಗೆ ಇದು
ಒಂದು ಕೆಟ್ಟ ಕರಾಳ ದಿನ ಅನ್ಬೋದು. ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ನಾವೇನ್ ಹೇಳಕ್ ಇಷ್ಟಪಡ್ತೀವಿ ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅವರ ನೀವು ರೈತರ ಬದಲಿದ್ರಿ, ರೈತರ ಹಿತಾಸಕ್ತಿ ಕಾಪಾಡೋರಿದ್ರಿ, ರೈತರ ಕಲ್ಯಾಣಕ್ಕಾಗಿ ನೀವು ಮುಖ್ಯಮಂತ್ರಿಯಾಗಿ ಶ್ರಮಿಸ್ತಾ ಇದ್ರಿ ಅಂತ ಮಾತ್ರ ಇವತ್ತು ರೈತರಿಗೆ ಇದನ್ನು ವಿರೋಧ ಮಾಡ್ತಾ ಇದ್ದರು. ಈ ಕಾನೂನನ್ನ ನೀವು ಶಿಫಾರಸು ಮಾಡಬಾರದು, ಈ ಕಾಯ್ದೆಯನ್ನ ಹಿಂಪಡಿಬೇಕು. ಅಕಸ್ಮಾತ್ ಹಿಂಪಡ್ಲಿಕ್ಕಂದ್ರೆ ನೀವು ಹಳ್ಳಿ ಬಂದಾಗ ನಿಮಗೆ ಕಟ್ಟುವಂತ ಪರಿಸ್ಥಿತಿ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡ್ತತಿ. ಇಂಧನ ಸಚಿವರು ಇದಕ್ಕೆ ಆದಂತ ಒಂದು ಇಂಧನ ಖಾತೆ ಐತಿ, ಇಂಧನ ಸಚಿವರತಿ. ಇದರಂತೆ ಇಂಧನ ಖಾತೆಗ ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ಇಟ್ಟಿದ್ದೈತಿ. ಇಂಧನ ಖಾತೆ ಸಚಿವರಾಗಿ ಕೆಲಸ ಮಾಡಕ ಅಧಿಕಾರಿಗಳನ್ನ ನೇಮಕ ಮಾಡ್ಯಾರು. ಇರುವಾಗ ಇದನ್ನ ಯಾಕಪ್ಪ ಮಾರ್ಕೋಗಿದೆ? ಇವತ್ತು ಈ ಖಾಸಗೀಕರಣ ಮಾಡಿದ್ರಂದ್ರೆ ರೈತರನ್ನ ಮಾರ್ಕೊಂಡಾಗ ನೀವು ನಮ್ಮ ಅನ್ನದಾತ ದೇವರನ್ನ ಮಾರ್ಕೊಂಡಂಗ. ಡಿ ಕೆ ಶಿವಕುಮಾರ್ ಅವರೇ, ನಿಮಗಿದ ಕೊನೆಯ ಎಚ್ಚರಿಕೆ ಮಾಡ್ತಾ ಇದ್ದೀವಿ. ಈಗ ಮಾತ್ರ ಪಾದಾರ್ಪಣೆ ಮಾಡಿದಿರಿ, ಸಿಎಂ ಆಗಿದ್ರಿ, ನಿಮ್ಗೆ ಒಳ್ಳೇದಾಗ್ಲಿ. ಆದ್ರೆ ಈ ಕಾನೂನ 23ನೇ ತಾರೀಕು 25ನೇ ತಾರೀಕು ಕಾಯ್ದೆಯನ್ನ ಪಾಸ್ ಮಾಡೋದ್ರಿ ಅಂತ ಹೇಳಿ ಸುದ್ದಿದ್ದಾವು. ಅಕಸ್ಮಾತ್ ಪಾಸ್ ಮಾಡಿದ್ರೆ ಆದಲ್ಲಿ ನಿಮಗೆ ಯಾವ ಶಾಸಕರು ಬರ್ತಾರೋ ಹಳ್ಳಿಗಳಿಗೆ ಬಂದಲ್ಲಿ ನಾವು ಕೂಡ ರೈತರು ಹುಷಾರಾಗ್ತೀವಿ ಮುಂದೆ. ಯಾಕಂತಂದ್ರೆ ನಮ್ಮ ಪರ ಇದ್ದವ್ರು ನಾವು ಆಯ್ಕೆ ಮಾಡ್ಬೇಕಾಕತ್ತೀವಿ ಮುಂದೆ. ಇವತ್ತು ವಿದ್ಯುತ್ ಖಾಸಗೀಕರಣಕ್ಕೆ ಯಾರು ವಿರೋಧ ಮಾಡ್ತೀವಿ? 224 ಶಾಸಕರ ನಿಮ್ಮ ಪರ ನಾವಿರ್ತೀವಿ. ಅಕಸ್ಮಾತ್ ನೀವು ವಿರೋಧ ಮಾಡ್ಲಿಕ್ಕಂದ್ರೆ ನಿಮ್ಮನ್ನ ತಿರಸ್ಕಾರ ಮಾಡುವಂತ ಕರ್ನಾಟಕ ರಾಜ್ಯ ರೈತ ಸಂಘ 28ನೇ ಇದ್ರಾಗ ಮಾಡೇ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ನಾವೆಲ್ಲ. ಯಾಕಂತಂದ್ರ ರೈತರನ್ನ ಹಿತವನ್ನ ಕಾಪಾಡಬೇಕು, ರೈತರ ರಕ್ಷಣೆ ಮಾಡಬೇಕು. ರೈತರಿಗಾಗಿ ಹಗಲಿರುಳು ದುಡಿಕಾಕ ಒಬ್ಬ ಸೇವಕನನ್ನ ಆಯ್ಕೆ ಮಾಡಿ ನಾವು ಕೊಟ್ಟಿರ್ತೀವಿ. ಅವರೇ ನಮ್ಮ ಕ್ಷೇತ್ರದ ಶಾಸಕರು. ಅವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇವತ್ತು ವಿಧಾನಸೌಧದಲ್ಲಿ ಡಿ ಕೆ ಶಿವಕುಮಾರ್ ಹೇಳಬೇಕು, ಈ ಎಲ್ಲ ಜನಾಂಗವನ್ನ ನಮ್ಮ ರೈತರು ಹೋರಾಟ ಮಾಡ್ತಾ ಇದ್ದಾರೆ. 224 ಶಾಸಕರ ಕ್ಷೇತ್ರದಲ್ಲಿ ರೈತರು ಹೋರಾಟ ಮಾಡ್ತಾರೆ. ಇದಕ್ಕೆ ನಾವು ತಿರಸ್ಕಾರ ಮಾಡ್ತೀವಿ ಅಂತೇಳಿ ನೀವು ತಿರಸ್ಕಾರ ಮಾಡಿ ಇವತ್ತ ರೈತರಿಗೆ ಉಳಿಯುವಂತ ಕೆಲಸ ಮಾಡಬೇಕು. ಪಾಪ ನಮ್ಮ ರೈತ ತಮ್ಮ ಮಕ್ಕಳು KBL ಕೆಲಸ ಮಾಡತ್ತಾರ. ಅವರು ಕೂಡ ಇವತ್ತ ಹೋರಾಟದಲ್ಲಿ ಬಾಯಿ ಬೆಂಬಲವಾಗಿ ಕೊಟ್ಕೊತು ಬಂದಿದ್ದಾರೆ. ಯಾಕಂತಂದ್ರೆ ಅವರು ರೈತನ ಮಕ್ಕಳಿದ್ದಾರು. ಖಾಸಗೀಕರಣ ಆತಂದ್ರೆ ಯಾವಾಗ ಬೇಕಾದಾಗ ಟಾಟಾ ಕಂಪನಿ ಅವ ನೌಕರಿ ತಗೋಬಹುದು, ಹಾಕ್ಬೋದು, ಬ್ಯಾರದವ್ರು ಮಾಡ್ಬೋದು, ಮುಖಾಂತರ ನಡೆಸಬಹುದು KBLನ. ಇವತ್ತು ಆ ಮುಖಾಂತರ ನಮಗೆ ರೈತರಿಗೆ ಒಂದು ಕರಾಳ ದಿನವಾಗಿ ಮಾರ್ಪಟ್ಟತಿ. ಆ ಕಾರಣಕ್ಕಾಗಿ ಈ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡಿ ಇದನ್ನು ಮಾಡಿದ್ದವು. ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಹೇಳಕ್ಕಿರ್ತಾ ಬರ್ತೀವಿ, 28 ಮಂದಿ MP ಗಳು ಇದ್ರಿ, ತಾವು ಕೂಡ ಇದನ್ನು ಮನಗಂಡ 28 MP ಗಳು ಮೋದಿ ಅವ್ರಿಗೆ ಹೇಳ್ಬೇಕು, ಈ ನಮ್ಮ ರಾಜ್ಯದಾಗ ಹಿಂಗತ್ತೈತಿ, ಕರ್ನಾಟಕ ಸರ್ಕಾರ ಹಿಂಗೆ ಮಾಡತ್ತೈತಿ, ಇದನ್ನ ಮಾಡಿಕೊಡಬಾರ್ದು ಅಂತೇಳಿ ಕೇಂದ್ರದಿಂದ ಮೋದಿ ಅವರಿಂದ ಈಗ ಶಿಫಾರಸು ಮಾಡಿಸಿ ಇದನ್ನ ಮಾಡದಂತೆ ತಡೆಗಟ್ಟುವಂತ ಕೆಲಸ ಮಾಡ್ರಿ. ಅಕಸ್ಮಾತ್ ಮಾಡಿದಲ್ಲಿ ನಿಮಗೆ ತಕ್ಕ ಬಹುಮಾನವನ್ನ ಹಳ್ಳಿಗೆ ಬಂದ್ರೆ ಹಳ್ಳಿಯಲ್ಲಿ ಕಟ್ಟುವಂತ ಬಹುಮಾನವನ್ನ ನಾವು ಕೊಡುವ ಮುಖಾಂತರ ಈ ನಮ್ಮ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುತ್ತಾ ಈ ತಾಲೂಕಾ ದಂಡಾಧಿಕಾರಿಗಳಿಗೆ ಮತ್ತು ಕ್ಷೇತ್ರದ ಶಾಸಕರ ಪರವಾಗಿ ಅವ್ರು ಯಾರು ಬಂದಿದ್ದಾರೆ ಅವರಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ವಿ. ಅದಕ್ಕೆ ತಾಲೂಕಾ ದಂಡಾಧಿಕಾರಿಗಳು ಶಾಸಕರ ಸಂಬಂಧಪಟ್ಟವ್ರು ಬಂದ ತಾವು ಮನವಿಯನ್ನು ಸ್ವೀಕಾರ ಮಾಡಬೇಕು. ಸ್ವಲ್ಪ